ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಲರ್ ಸ್ಟುಡಿಯೋ. ನಾನು ನಿಮ್ಮ ಪೇಂಟರ್ ಮಾತಾಡ್ತಾ ಇದ್ದೀನಿ. ಇವತ್ತು ನೋಡಿ ಇಲ್ಲಿ ಒಂದು ರೂಮಲ್ಲ, ಇದು ಹಾಲ್ಗೆ ನಾವು ಸೀಲಿಂಗ್ ವೈಟ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಸೀಲಿಂಗ್ಗೆ ಯಾವಾಗಲೂ ವೈಟ್ನೇ ಅಪ್ಲೈ ಮಾಡೋದು. ಇಲ್ಲಿ ನೋಡಿ, ಇದು ಟಿ ವಿ ಯೂನಿಟ್ಗೆ ಫುಲ್ ಕವರ್ ಮಾಡಿದ್ದೀವಿ. ಅಂದರೆ ಟಿ ವಿ ಯೂನಿಟ್ಗೆ ಏನಾದರೂ ಪೇಂಟ್ಸ್ ಹಿಡಿದ್ರೆ ಅದು ಹೋಗಲ್ಲ ಅಂತ ಮೊದಲೇದಾಗಿ ಯಾರೇ ಪೇಂಟ್ ಮಾಡಿದ್ರು ಈ ಥರ ಏನಾದರೂ ಐಟಮ್ಸ್ಗಳಿದ್ದರೆ, ಗ್ಲಾಸ್ಗಳಿದ್ರೆ ಅದಕ್ಕೆ ಕವರ್ ಮಾಡಿ ಅದಾದಮೇಲೆ ನೀವು ಪೇಂಟ್ ಮಾಡೋಕ್ಕೆ ಶುರು ಮಾಡಿ. ನೋಡಿ ಇಲ್ಲಿ ಟಿ ವಿ ಯೂನಿಟ್ನ ನಾವು ಫುಲ್ ಕ್ಲೋಸ್ ಮಾಡಿದ್ದೀವಿ. ಯಾವುದೋ ಒಂದು ಬ್ಯಾನರ್ದೊಂದು ಇದನ್ನ ಹಾಕಿ ಕ್ಲೋಸ್ ಮಾಡಿದ್ದೀವಿ. ನೋಡ್ಬೋದು ನೀವು ಇಲ್ಲಿ. ಅದಕ್ಕೇನಾದರೂ ಪೇಂಟ್ಸ್ ಹಿಡಿದ್ರೆ ಹೋಗೋದೇ ಇಲ್ಲ, ಅದಕ್ಕೋಸ್ಕರನೇ ನಾವು ಇಷ್ಟು ಕವರ್ ಮಾಡಿದ್ದೀವಿ. ಬೇರೆ ವಾರ್ಡ್ರೋಬ್ನು ಕೂಡ ಇದೇ ರೀತಿ ಕವರ್ ಮಾಡಿಕೊಂಡು ನಾವು ಪೇಂಟ್ ಮಾಡೋದು. ಇಲ್ಲಿ ಸೀಲಿಂಗ್ಗೆ ನಾವು ವೈಟ್ ಅಪ್ಲೈ ಮಾಡಿದ್ದೀವಿ. ನಾವು ಸೀಲಿಂಗ್ಗೆ ಯಾವಾಗಲೂ ವೈಟ್ನೇ ಅಪ್ಲೈ ಮಾಡೋದು. ಎಲ್ಲರೂ ಕೂಡ 90% ವೈಟೇ ಅಪ್ಲೈ ಮಾಡ್ತಾರೆ. ಇಲ್ಲಿ ಕೆಲವೊಮ್ಮೆ ಏನಾದರೂ POP ಮಾಡಿದರೆ ಅಥವಾ ಸೀಲಿಂಗಲ್ಲಿ ಏನಾದರೂ ಡಿಸೈನ್ ಮಾಡಿದ್ರೆ ಮಾತ್ರ ಬೇರೆ ಕಲರ್ನ ಅಪ್ಲೈ ಮಾಡೋದು. ಇನ್ನು ಕೆಲವ್ರಿಗೆ ಒಂದು ಸ್ಕೈ ಥರ ಕಾಣಬೇಕಾಗಿರುತ್ತೆ, ಆವಾಗ ಅದಕ್ಕೆ ಡಿಸೈನ್ ಮಾಡಿ ಸ್ಕೈ ಥರ ಅದನ್ನ ಆಲ್ಟರ್ ಮಾಡ್ತಾರೆ ಸೀಲಿಂಗ್ನ. ನೋಡ್ಬೋದು ನೀವು ಇಲ್ಲಿ ವೈಟೇ ಅಪ್ಲೈ ಮಾಡ್ತಾ ಇದ್ದೀವಿ. ಮೊದಲೇ ಕಟಿಂಗ್ಸ್ ಮಾಡಿಕೊಂಡು ಅದಾದಮೇಲೆ ರೂಲ್ ಹಾಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನಾವು ಆಲ್ಮೋಸ್ಟ್ 90% ಮನೆಗಳಿಗೆ ನಾವು ಸೀಲಿಂಗ್ಗೆ ವೈಟನ್ನೇ ಅಪ್ಲೈ ಮಾಡ್ತೀವಿ. ವೈಟ್ ಯಾಕೆ ಅಪ್ಲೈ ಮಾಡ್ತೀವಿ ಅಂದರೆ ಬೇರೆ ಎಲ್ಲ ಕಲರ್ಗಳಿಗೂ ಅದು ಸೂಟ್ ಆಗುತ್ತೆ, ಮತ್ತು ಬೇರೆ ಕಲರ್ನ ಚಾಯ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅನ್ನೋ ಉದ್ದೇಶಕ್ಕೆ ಈ ಥರ ವೈಟ್ನ ಅಪ್ಲೈ ಮಾಡ್ತೀವಿ. ವೈಟ್ ಒಳಗಡೆ ಸ್ವಲ್ಪ ವೈಲೆಟ್ ಸ್ಟೇನರ್ನ ಅದನ್ನ ಹಾಕ್ಕೊಂಡು ಇದು ಮಾಡಿದ್ರೆ ಬಾರ್ ಅಂದರೆ ಏನು ಲೈನ್ಸ್ ಇರ್ತಾವಲ್ಲ, ಲೈನ್ಸು ಕಾಣೋದಿಲ್ಲ. ಸೀಲಿಂಗ್ಗೆ ಅಪ್ಲೈ ಮಾಡುವಾಗ 1 ಅಥವಾ 2 ಕೋಟ್ ಅಪ್ಲೈ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. 2 ಕೋಟ್ ಮಿನಿಮಮ್ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಸೀಲಿಂಗ್ಗೆ ನಾವು ಟಾಪ್ ಕ್ವಾಲಿಟಿ ಪೇಂಟ್ನ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ. ಅಂದರೆ ಈಗ ನಾವು ಇಲ್ಲಿ ಬಳಸ್ತಿರೋದು ಟ್ರ್ಯಾಕ್ಟರ್ ಎಮೋಷನ್ನ ಬಳಸಿದ್ದೀವಿ ಇಲ್ಲಿ, ಏಷ್ಯನ್ ಪೇಂಟಿಂದು. ಅಂದ್ರೆ ಲಕ್ಸುರಿ ಎಮೋಷನ್ ಬಳಸೋ ಅವಶ್ಯಕತೆ ಇರೋಲ್ಲ, ಮೇಲೆ ಇರ್ತದಲ್ಲ ಅದು ಯಾರೂ ಟಚ್ ಮಾಡಲ್ಲ, ಅದು ಕಲೆ ಆಗೋ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನೀವು ಟಾಪ್ ಕ್ವಾಲಿಟಿನೂ ಆರಿಸಲೇಬೇಕು ಅಂತೇನಿಲ್ಲ. ಅಂದರೆ ಪ್ರೀಮಿಯಂ ಪ್ರಾಡಕ್ಟ್ ಆಗಿರಲಿ, ಲಕ್ಸುರಿ ಪ್ರಾಡಕ್ಟ್ ಆಗಿರಲಿ, ಅದನ್ನ ಹಾಕಬೇಕು ಅಂತೇನಿಲ್ಲ. ಮಿನಿಮಮ್ ನೀವು ಟ್ರ್ಯಾಕ್ಟರ್ ಎಮೋಷನ್ನ ಬಳಸಿದ್ರೆ ಸಾಕು ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention please.